ಇವತ್ತು ನಾವು 5ನೇ ತರಗತಿಯ ತಿಳಿ ಕನ್ನಡ ಒಂದು ಪದ್ಯ 4 ಸಣ್ಣ ತಮ್ಮಣ್ಣ ಎನ್ನುವಂಥ ಒಂದು ಪದ್ಯದ ಬಗ್ಗೆ ಇವತ್ತು ನಾವು ನೋಡೋಣ. ಸಣ್ಣ ತಮ್ಮಣ್ಣ ಅಂತಂದರೆ ಯಾರು, ಏನು, ಅದರ ಬಗ್ಗೆ ಯಾವ ರೀತಿ ಕವಿ ಒಂದೊಂದಾಗಿ ವರ್ಣಿಸಿದ್ದಾರೆ ಎಂಬುದನ್ನಾಗಿ ಇಲ್ಲಿ ನೋಡೋಣ. ಸಣ್ಣ ತಮ್ಮಣ್ಣ ಅಂತಂದರೆ ಈ ಒಂದು ಪೊಯಮನ್ನು ಬರೆದವರು ಹೊಯ್ಸಳ. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ, ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ, ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ, ಪುಟಾಣಿಯ ಪೂರಿ ಮೇಲೊಂದಿಷ್ಟು, ಪುಟಾಣಿಯ ಪೂರಿ ಮೇಲೊಂದಿಷ್ಟು, ಗೋಳಿ ಬಳಪ ಮತ್ತೊಂದಿಷ್ಟು, ಬಂದ ಸಣ್ಣ ತಮ್ಮಣ್ಣ ಅಂತಂದರೆ ಇಲ್ಲಿ ಏನು ಮಾಡಿ ವರ್ಣಿಸಿದ್ದಾರೆ ಅಂತಂದರೆ, ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿಯ ಪೂರಿ ಮೇಲೊಂದಿತ್ತು, ಗೋಲಿ ಬಳಪ ಮತ್ತೊಂದಿಷ್ಟು, ಬಂದ ಸಣ್ಣ ತಮ್ಮಣ್ಣ. ಇಲ್ಲಿ ಯಾವ ರೀತಿ ವರ್ಣಿಸಿದ್ದಾರೆ ಅಂತಂದರೆ, ಒಂದು ಗೋಲಿ ಬಳಪ ಆಗಿರ್ಬೋದು, ಒಂದು ಆಟಿಕೆ ಒಂದು ಸಾಮಾನುಗಳಾಗಿರ್ಬೋದು, ಒಂದು ಬ್ಯಾಟು ಬಾಲಿನ ಬಗ್ಗೆ ಯಾವ ರೀತಿ ವರ್ಣಿಸಿದ್ದಾರೆ ಎಂಬುದನ್ನು ನಾವು ನೋಡ್ಬೋದಾಗಿದೆ. ಪಟಾಸು ಪೆಟ್ಟು ಒಳಜೇಬಲ್ಲಿ ಅಂದರೆ ಪಟಾಸು ಪೆಟ್ಟು ಒಳಜೇಬಲ್ಲಿ, ಕಾಸಿನ ಸಾಲು ಕಳ್ಳ ಜೇಬಲ್ಲಿ, ಕಾಸಿನ ಸಾಲು ಕಳ್ಳ ಜೇಬಲ್ಲಿ, ಚೆಂಡು ದಾಂಡು ಎಡಬಲದಲ್ಲಿ, ಬಂದ ಸಣ್ಣ ತಮ್ಮಣ್ಣ ಅಂದರೆ ಚೆಂಡು ದಾಂಡು ಅಂದರೆ ಬ್ಯಾಟು ಬಾಲು, ಎಡಬಲದಲ್ಲಿ ಬಂದ ಸಣ್ಣ ತಮ್ಮಣ್ಣ. ಅದೇ ರೀತಿಯಲ್ಲಿ ಅಮ್ಮನ ಹಾರ ಉಬ್ಬಿದ ಹೆದೆಗೆ, ಅಮ್ಮನ ಹಾರ ಉಬ್ಬಿದ ಹೆದೆಗೆ, ಬಿದಿರಿನ ಕೊಳಲು ಗೆಜ್ಜೆಯ ಒಳಗೆ ಅಂದರೆ ಇಲ್ಲೇನಿದೆ, ಅಮ್ಮನ ಹಾರ ಉಬ್ಬಿದ ಹೆದೆಗೆ, ಬಿದಿರಿನ ಕೊಳಲು ಗೆಜ್ಜೆಯ ಒಳಗೆ ಯಾವ ರೀತಿ ಇಲ್ಲಿ ವರ್ಣಿಸಿದ್ದಾರೆ. ಹದ್ದಿನ ರೆಕ್ಕೆ ಎತ್ತಿದ ತಲೆಗೆ, ಹದ್ದಿನ ರೆಕ್ಕೆ ಎತ್ತಿದ ತಲೆಗೆ, ಬಂದ ಸಣ್ಣ ತಮ್ಮಣ್ಣ ಅಂದರೆ ಅವನು ಯಾವ ರೀತಿ ಬಾಟು ಬಾಲುಗಳನ್ನು ಹಿಡಿದುಕೊಂಡು ಯಾವ ರೀತಿ ಬರುತ್ತಿದ್ದಾನೆ ಎಂಬುದನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ. ಕತ್ತೂರಿ ಚಂದ್ರ ಹಣೆಯಲ್ಲಿಹುದು, ಕತ್ತೂರಿ ಚಂದ್ರ ಹಣೆಯಲ್ಲಿಹುದು, ಸಂಜೆಯ ಶುಕ್ರ ಕಣ್ಣಲ್ಲಿಹುದು, ಬೆಳದಿಂಗಳ ಗಲ್ಲದ ಮೇಲೆ, ಬೆಳದಿಂಗಳ ಗಲ್ಲದ ಮೇಲೆ, ಬಂದ ಸಣ್ಣ ತಮ್ಮಣ್ಣ ಎಂಬುದನ್ನಾಗಿ ಅವನು ಯಾವ ರೀತಿ ಆಟದ ಮೈದಾನಕ್ಕೆ ಆಡಲು ಬರುತ್ತಿದ್ದಾನೆ ಎಂಬುದನ್ನಾಗಿ ಒಂದು ವರ್ಣನೆ ಮೂಲಕ ವರ್ಣಿಸಿದ್ದಾರೆ. ಮೊದಲನೆಯ ಮಾತು ಹೂವಿನ ಮುತ್ತು, ಮರುಮಾತಾಡಲು ಸಿಡುಗು ಗುಡಲು, ಮೂರನೆಯ ಬಾರಿಗೆ ಆನೆಯ ಕಲ್ಮಳೆ, ಬಂದ ಸಣ್ಣ ತಮ್ಮಣ್ಣ ಎಂಬುದನ್ನಾಗಿ ವರ್ಣಿಸಿದ್ದಾರೆ. ಅದೇ ರೀತಿಯಲ್ಲಿ ಬಾರೋ ಸಿಡಿಲಿನ ಮರಿಯೇ, ಬಾರೋ ನಾಡಿನ ಸುಂಟರ ಗಾಳಿ, ಬಾರೋ ನಾಡಿನ ಸುಂಟರ ಗಾಳಿ, ತೋರೋ ಸಿರಿಮೊಗ್ಗ ತುಂಟರ ಗುರಿಯೇ ಅಂದರೆ ತೋರೋ ಸಿರಿಮೊಗ್ಗ ತುಂಟರ ಗುರುವೆ, ಬಂದ ಸಣ್ಣ ತಮ್ಮಣ್ಣ. ಇಲ್ಲಿ ಯಾವ ರೀತಿ ಒಂದು ಸಣ್ಣ ತಮ್ಮಣ್ಣ ನಾವು ಒಂದು ಆಟಿಕೆ ಆಗಿರ್ಬೋದು, ಬ್ಯಾಟು ಬಾಲ್ ಆಗಿರ್ಬೋದು, ಅವನು ಒಂದು ಅಮ್ಮನ ಹಾರ ಆಗಿರ್ಬೋದು, ಉಬ್ಬಿದ ಎದೆಗೆ ಯಾವ ರೀತಿ ಒಂದು ಬಿದಿರಿನ ಕೊಳಲು ಇಟ್ಕೊಂಡು, ಗೆಜ್ಜೆ ಒಳಗೆ ಯಾವ ರೀತಿ ಎತ್ತಿದ ತಲೆಗೆ ಬಂದ ಸಣ್ಣ ತಮ್ಮಣ್ಣ, ಕತ್ತೂರಿ ಚಂದ್ರವನ್ನು ಯಾವ ರೀತಿ ಹಣೆಯಲ್ಲಿಟ್ಕೊಂಡು ಅವನು ಒಂದು ಆಟದಲ್ಲಿ ಒಂದು ಕೋಟ್ ಹಾಕ್ಕೊಂಡು ಯಾವ ರೀತಿ ಆಟ ಆಡಿದ್ದಾನೆ ಎಂಬುದನ್ನಾಗಿ ಇಲ್ಲಿ ನಾವು ಕವಿ ವರ್ಣಿಸಿರುವುದನ್ನು ನಾವು ಕಾಣುತ್ತೇವೆ. ಒಂದು ಸಣ್ಣ ತಮ್ಮಣ್ಣ ಈ ಒಂದು ಪೊಯಮಿನಲ್ಲಿ. ಸಣ್ಣ ತಮ್ಮಣ್ಣ ಒಂದು ಪದ್ಯ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರೇಚರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.